ಎಲ್ಲರಿಗೂ ನಮಸ್ಕಾರ. ಇವತ್ತು ಬಹು ನಿರೀಕ್ಷಿತ ಚಿತ್ರ ರಂಗನಾಯಕ ಸಿನಿಮಾ ಫ್ಲಾಪ್ ಆಗಿದ್ದು ಯಾಕೆ? ಸಿನಿಮಾ ನೋಡಿದಂತಹ ಪ್ರೇಕ್ಷಕರು ಸಿನಿಮಾಗೆ ಬೈದಿದ್ದು ಯಾಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಪ್ರತಿಯೊಬ್ಬರು ಸಹ ಸಿನಿಮಾ ನೋಡಿದವಾಗ ರಿವ್ಯೂ ಮಾಡ್ತಾರೆ, ಬಟ್ ಫ್ಲಾಪ್ ಆಗಿದೆ ಯಾಕೆ ಅಂತ ಯಾರೂ ಸಹ ಹೇಳೋಕ್ಕೋಗಲ್ಲ. ಏನಕ್ಕೆ ಅಂದರೆ ಒಂದು ಸಿನಿಮಾ ರಿಲೀಸ್ ಆಗಿದೆ ಅಂತಂದರೆ 1-2-3 ದಿನ ಅಥವಾ ಒಂದು ವಾರದಲ್ಲೇ ಗೊತ್ತಾಗಲ್ಲ. ಒಂದು ವಾರದ ಕೊನೆ ಹಂತದಲ್ಲಿ ಅಥವಾ 2ನೇ ವಾರಕ್ಕೆ ಎಷ್ಟು ಚಿತ್ರಮಂದಿರಗಳಲ್ಲಿ ಆ ಸಿನಿಮಾ ಉಳಿಯುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಸಿನಿಮಾ ಹಿಟ್ ಆಗಿದೆಯಾ ಫ್ಲಾಪ್ ಆಗಿದೆಯಾ ಅಂತ. ಒಂದು ಸಿನಿಮಾ ಫಸ್ಟು 3 ಡೇಸಲ್ಲೇ ಗೊತ್ತಾಗುತ್ತೆ ಸಿನಿಮಾದ ಬಂಡವಾಳ ಏನು ಅಂತ. ಅಂದರೆ ದುಡ್ಡು ಎಷ್ಟು ಹಾಕಿದ್ದಾರೆ ಅನ್ನೋದಲ್ಲ, ಸಿನಿಮಾ ಯಶಸ್ಸಾಗಿದೆಯಾ ಇಲ್ವಾ, ಅಥವಾ ಚಿತ್ರ ಎಲ್ಲರ ಪ್ರೇಕ್ಷಕರ ಮನ ಗೆದ್ದಿದೆಯಾ ಇಲ್ವಾ, ಒಂದು ನಂಬಿಕೆ ಇಟ್ಟು ಮಾಡಿದಂತಹ ಸಿನಿಮಾ ಎಷ್ಟು ಮಾತ್ರ ಸಕ್ಸಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರು ಸಹ ಈ 3 ದಿನದಲ್ಲೇ ತಿಳಿಸ್ಬಿಡ್ತಾರೆ. ಆ ಒಂದು ಆಧಾರದ ಮೇಲೆ ರಂಗನಾಯಕ ಸಿನಿಮಾ ಸೋಲಿಗೆ ಕಾರಣವೇನು ಅಂತ ತಿಳ್ಕೊಬೇಕು ಅಂತಂದರೆ, ಮುಖ್ಯವಾಗಿ ಮೊದಲನೇ ಕಾರಣ ಬಂದು ಸಿನಿಮಾದಲ್ಲಿರುವಂತಹ ಡಬಲ್ ಮೀನಿಂಗು. ಇವಾಗ ಗುರುಪ್ರಸಾದ್ ಸಿನಿಮಾ ಅಂದ ತಕ್ಷಣ ಡಬಲ್ ಮೀನಿಂಗ್ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಅದಕ್ಕೊಂದು ಲಿಮಿಟ್ ಅಂತ ಇರಬೇಕು. ಲಿಮಿಟ್ ಮೀರಿ ಇಟ್ಟಂತಹ ಡಬಲ್ ಮೀನಿಂಗು. ಮತ್ತು ಪ್ರತಿ ಸಿನಿಮಾದಲ್ಲೂ ಗುರುಪ್ರಸಾದ್ ಅವರ ಸಿನಿಮಾ ಅಂದ ತಕ್ಷಣ ಪ್ರತಿ ಸಿನಿಮಾದಲ್ಲೂ ಸಹ ಡಬಲ್ ಮೀನಿಂಗ್ ಇದ್ದೇ ಇರುತ್ತೆ ಅನ್ನೋದು ಕಾಮನ್ ಇರ್ಬೋದು. ಆದರೆ ಅದು ಸಂಬಂಧಿಗಳ ಮಧ್ಯ, ಅಂದರೆ ಒಬ್ಬ ತಾಯಿ ಮಗನ ಮಧ್ಯ ಡಬಲ್ ಮೀನಿಂಗ್ ಇಟ್ಟರೆ ಏನಾಗ್ಬೋದು, ತಂದೆ ಮಕ್ಕಳ ಮಧ್ಯ ಡಬಲ್ ಮೀನಿಂಗ್ ಇಟ್ಟರೆ ಏನಾಗ್ಬೋದು, ಅಥವಾ ಈ ಒಂದು ಸಿನಿಮಾದಲ್ಲಿ ಒಂದು ದೃಶ್ಯ, ಒಂದು ಸೀನ್ ನೋಡ್ತಾ ಇರ್ತೀವಿ ನಾವು, ಆವಾಗ ಡಬಲ್ ಮೀನಿಂಗ್ ಬಂದರೆ ಆ ಒಂದು ಸೀನ್ಗೆ ಎಷ್ಟೊಂದು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ರಂಗನಾಯಕ ಸಿನಿಮಾದಲ್ಲಿ ನೋಡ್ಬೋದು. ಅದು ಮುಖ್ಯವಾದ ಕಾರಣ ಸಿನಿಮಾ ಸೋಲಿಗೆ. 2ನೇ ಕಾರಣ ಬಂದು ನಿರೀಕ್ಷೆ ಜಾಸ್ತಿ ಇಟ್ಟಿದ್ದು. ಇವಾಗ ಮಠ ಸಿನಿಮಾದಲ್ಲಿ ಬಂದು ಗುರುಪ್ರಸಾದ್ ಒಬ್ಬ ಹೊಸ ನಿರ್ದೇಶಕ ಇರ್ಬೋದು, ನಮ್ಮ ಜಗ್ಗೇಶ್ ಅವರು ಬಂದು ಒಬ್ಬ ಹಳೆಯ ನಟ, ಹಿರಿಯ ನಟ. ಒಂದು ಮಠ ಅನ್ನೋ ಸಿನಿಮಾನ ನೋಡಿದ ಮೇಲೆ ಎಲ್ಲರಿಗೂ ಸಹ ಖುಷಿ ಆಯಿತು. ಹಾಕಿರೋ ದುಡ್ಡು ರಿಟರ್ನ್, ಅಂದರೆ ಸಿನಿಮಾ ಕೊಟ್ಟಿರೋ ದುಡ್ಡು ಸಹ ಖುಷಿಯಿಂದ ಕೊಟ್ವಪ್ಪ. ಸಿನಿಮಾ ನೋಡಿದ್ಮೇಲೆ ಒಂದು ಮನಸ್ತೃಪ್ತಿ ಆಯಿತು, ಒಂದು ಸಂತೋಷ ಸಿಕ್ತು, ಒಂದು ಕಾಮಿಡಿ ಸಿನಿಮಾ ಆಯಿತು, ಈ ಥರ ಯೋಚನೆ ಮಾಡ್ಕೊಂಡು ಅದಾದಮೇಲೆ ಎದ್ದೇಳು ಮಂಜುನಾಥ ಸಿನಿಮಾನೂ ಸಹ ನೋಡಿ ಖುಷಿಪಟ್ಟಂತಹ ಸಿನಿ ರಸಿಕರು ಮತ್ತೆ ಒಂದು ಗುರು ಪ್ರಸಾದ್ ಅವರು ಮತ್ತು ಜಗ್ಗೇಶ್ ಅವರು ಕಾಂಬಿನೇಷನ್ ಸಿನಿಮಾ ಮಾಡ್ತಿದ್ದಾರೆ ಅಂತಂದರೆ ಈ ಸಿನಿಮಾ ಇದೇ ಥರನೇ ಇರ್ಬೋದು ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು. ಆ ನಿರೀಕ್ಷೆಯಲ್ಲಿ ಹುಸಿಯಾಗಿದ್ದು, ಸುಳ್ಳಾಗಿದ್ದು. ಬಿಡುಗಡೆಯಾದಂತಹ ಮೊದಲನೆಯ ದಿನವೇ ಮಾರ್ನಿಂಗ್ ಶೋ ನೋಡಿ ಈಚೆ ಬಂದಂತಹ ಪ್ರೇಕ್ಷಕ ಕೊಟ್ಟಂತಹ ರೆಸ್ಪಾನ್ಸಿಂದ ಈ ಸಿನಿಮಾ ಫ್ಲಾಪ್ ಆಯಿತು. ಮತ್ತು 3ನೇ ಕಾರಣ ಬಂದು ಚಿತ್ರದ ಕತೆ ಬಂದು ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ, ಒಬ್ಬ ಚಿತ್ರ ನಿರ್ದೇಶಕ ತಾನು ಇಂದಿನ ಜನ್ಮದಲ್ಲೂ ಸಹ ಚಿತ್ರ ನಿರ್ದೇಶಕ ಅಂದರೆ ಚಿತ್ರನ ನಿರ್ದೇಶನ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ, ಮಾಡೋದಕ್ಕಾಗಲ್ಲ, ಬಟ್ ಅದನ್ನು ಈ ಜನ್ಮದಲ್ಲಿ ಮಾಡಿದ್ದಾನೆ ಅನ್ನೋ ಥರ ಒಂದು ಚಿತ್ರದ ಕತೆ ಇದೆ. ಒಂದು ಲೈನ್ ಹೇಳಬೇಕು ಅಂತಂದರೆ ಕತೆ ಆ ಥರ ಇದೆ. ಬಟ್ ಅದರಲ್ಲಿ ಯಾವ ಸೀನ್ ಆದಮೇಲೆ ಯಾವ ಸೀನ್ ಬರಬೇಕು ಅನ್ನೋದಾಗಿರ್ಬೋದು, ಅಥವಾ ಚಿತ್ರದ ಕಥೆನ ಚಿತ್ರಕಥೆಯಾಗಿ, ಅಂದರೆ ಸ್ಟೋರಿ ಬೇರೆ ಇರುತ್ತೆ, ಸ್ಕ್ರೀನ್ ಪ್ಲೇ ಬೇರೆ ಇರುತ್ತೆ. ಆ ಸ್ಟೋರಿನ ಸ್ಕ್ರೀನ್ ಪ್ಲೇ ಮಾಡೋದಿದೆಯಲ್ಲ, ಇದು ತುಂಬಾ ಡಿಫಿಕಲ್ಟ್ ಅಂತ ಹೇಳ್ಬೋದು. ಯಾಕಂದರೆ ಕೆಲವು ಸಿನಿಮಾಗಳು ನೋಡ್ತಿದ್ರೆ ಚಿತ್ರಕಥೆ ಎಷ್ಟು ಅದ್ಭುತವಾಗಿದೆ, ಎಷ್ಟು ಖುಷಿಯಾಗುತ್ತೆ, ಈ ಸೀನ್ ಆದಮೇಲೆ ಇದೇ ಸೀನ್ ಬರಬೇಕು, ಒಂದು ಈ ಸಂಭಾಷಣೆ ಆದಮೇಲೆ ಇದೇ ಥರ ಸಂಭಾಷಣೆ ಬರಬೇಕು, ಈ ಥರ ಎಲ್ಲನೂ ಸಹ ಒಂದು ಐಡಿಯಾ ಟೆಕ್ನಾಲಜೀಸ್ ಇರುತ್ತೆ. ಬಟ್ ಏನು ಅಂದರೆ ಈ ಸಿನಿಮಾದಲ್ಲಿ ಚಿತ್ರದ ಕತೆ ಚೆನ್ನಾಗಿದೆ, ಬಟ್ ಅದಕ್ಕೆ ಪೂರಕವಾಗಿ ಚಿತ್ರಕಥೆ ಸರಿಯಾಗಿ, ಸ್ಕ್ರಿಪ್ಟ್ ಸರಿಯಾಗಿ ಬರ್ಕೊಳ್ಳದೆ ಇರೋದು ಸಹ ಈ ಸಿನಿಮಾದ ಸೋಲಿಗೆ ಮತ್ತೊಂದು ಕಾರಣ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಂತಹ ಹಿರಿಯ ನಟರು, ಹಿರಿಯ ಕಲಾವಿದರು ಅನ್ನೋ ಒಂದು ಲಿಸ್ಟ್ ಅಂತ ತೆಗೆದ್ರೆ ಅದರಲ್ಲಿ ನನಗೆ ಜಗ್ಗೇಶ್ ಅಣ್ಣನೂ ಸಹ ತುಂಬಾ ಇಷ್ಟಪಡೋಂಥ ವ್ಯಕ್ತಿ. ಯಾಕೆಂದರೆ ನಾವು ಜಗ್ಗೇಶ್ ಸರ್ ಅಂತ ಕರೆಯಲ್ಲ, ಜಗ್ಗೇಶ್ ಅಣ್ಣ ಅಂತಲೇ ಕರಿತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಕರಿಬೇಕು ಅಂತಂದರೆ. ಮೊದಲು ಒಬ್ಬ ಸಹ ಕಲಾವಿದನಾಗಿ ಬಂದು, ಅದಾದಮೇಲೆ ಒಬ್ಬ ಹಾಸ್ಯ ಕಲಾವಿದನಾಗಿ, ಅದಾದಮೇಲೆ ನಾಯಕ ನಟನಾಗಿ ಇಲ್ಲಿವರೆಗೂ ಸಹ ಸುಮಾರು ಸಿನಿಮಾಗಳು ಮಾಡ್ತಾ ಬಂದು ಒಂದು ದೊಡ್ಡ ಯಶಸ್ಸು ಪಡೆದಂತಹ ನಟ ನಮ್ಮ ಜಗ್ಗೇಶ್ ಅಣ್ಣವರು. ಮೊದಲಿಂದನೂ ಸಹ ಒಳ್ಳೊಳ್ಳೆಯ ರಸಭರಿತ ಮತ್ತು ಒಳ್ಳೊಳ್ಳೆಯ ಕಥೆ ಆಧಾರಿತ ಮತ್ತು ಒಳ್ಳೆಯ ಮೆಸೇಜ್, ಮೀನಿಂಗ್ಫುಲ್ ಆಗಿರುವಂತಹ ಸಿನಿಮಾಗಳನ್ನ ಕೊಡ್ತಾ ಬಂದಿರೋಂಥ ಜಗ್ಗೇಶ್ ಅಣ್ಣವರು. ಬಟ್ ಇತ್ತೀಚೆಗೆ ಏನು ಅಂತಂದರೆ, ಈ ವಿಜಯ್ ಪ್ರಸಾದ್ ಮತ್ತು ಗುರುಪ್ರಸಾದ್ ಆದ್ರೂ ಸಹ ಜಾಸ್ತಿ ಡಬಲ್ ಮೀನಿಂಗ್ ಇಡಕ್ಕೆ ಹೋಗಲ್ಲ, ಅಷ್ಟೊಂದು ಮುಜುಗರ ಆಗಲ್ಲ, ಅದನ್ನು ಕಾಮಿಡಿ ಥರ ತೊಗೋಬೇಕು, ಆ ಥರ ಸಿನಿಮಾ ಮಾಡ್ತಾರೆ ಗುರುಪ್ರಸಾದ್. ಬಟ್ ಈ ವಿಜಯ ಪ್ರಸಾದ್ ಮಾಡೋಂಥ ಪ್ರತಿ ಸಿನಿಮಾನೂ, ಅದರಲ್ಲಿ ಜಗ್ಗೇಶ್ ಅವರು ಆ್ಯಕ್ಟಿಂಗ್ ಮಾಡಿರಲಿ ಅಥವಾ ಬೇರೆ ಕಲಾವಿದರು ಆ್ಯಕ್ಟಿಂಗ್ ಮಾಡಿರಲಿ, ಮಾಡೋಂಥ ಎಲ್ಲ ಸಿನಿಮಾನೂ ಸಹ ಬರೀ ಡಬಲ್ ಮೀನಿಂಗ್ ಸಿನಿಮಾಗಳನ್ನೇ ಮಾಡ್ತಾರೆ, ಡಬಲ್ ಮೀನಿಂಗು. ಅದರಿಂದ 100%
ನಮ್ಮ ಕನ್ನಡಕ್ಕೆ ಆಗಿರ್ಬೋದು ಅಥವಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆಗಿರ್ಬೋದು ಖಂಡಿತ ಇದು ಕೆಟ್ಟ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಒಂದು ಕುಟುಂಬದಲ್ಲಿ ಒಂದು 4-6 ಜನ ಇದ್ದಾರೆ ಅಂತಂದರೆ ಕೆಲವು ಪದಗಳನ್ನ ಎಲ್ಲರ ಮುಂದೆ ಬಳಸೋದಕ್ಕಾಗಲ್ಲ. ಆ ಉದ್ದೇಶದಿಂದ ಏನು ಮಾಡ್ತಾರೆ, ಆ ಒಂದು ಪದಗಳನ್ನ ಬಳಕೆ ಮಾಡೋಂಥ ಜಾಗದಲ್ಲಿ ನಾವು ಬೇರೆ ಭಾಷೆ ಅಂದರೆ ಆಂಗ್ಲ ಭಾಷೆಯ ಪದಗಳನ್ನ ಯೂಸ್ ಮಾಡೋ ಥರ ಆಗಿದೆ. ಇದಕ್ಕೆ ಕಾರಣ ಬರೀ ಜಗ್ಗೇಶ್ ಅಣ್ಣ ಅವರು ಅಥವಾ ವಿಜಯ್ ಪ್ರಸಾದ್ ಮಾಡಿರೋ ಸಿನಿಮಾಗಳಷ್ಟೇ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿವರೆಗೂ ಸಹ ತುಂಬ ಸಿನಿಮಾಗಳು, ತುಂಬ ನಿರ್ದೇಶಕರುಗಳು ಡಬಲ್ ಮೀನಿಂಗ್ ಕಾಮಿಡಿ ಮಾಡ್ತಾ ಬರ್ತಾ ಇದ್ದಾರೆ. ಬಟ್ಟು ಕಾಮಿಡಿ ಅಂದ ತಕ್ಷಣ ಡಬಲ್ ಮೀನಿಂಗ್ ಇದ್ದರೆ ಮಾತ್ರ ಅದು ಕಾಮಿಡಿ, ಇಲ್ಲ ಅಂತಂದರೆ ಅದು ಕಾಮಿಡಿ ಅಲ್ಲ ಅಂತ ತಿಳ್ಕೊಂಡಿರೋದು ದೊಡ್ಡ ತಪ್ಪು ಅಂತ ನಾನು ಹೇಳೋದು. ಏನಕ್ಕೆ ಅಂತಂದರೆ ಒಬ್ಬ ಹಾಸ್ಯ ನಟ ಆಗಿರೋಂಥ ವ್ಯಕ್ತಿ ಒಂದು ಸಿನಿಮಾದ ಹೀರೋ ಮೇಯ್ನ್ ರೋಲ್ ಲೆವೆಲ್ಗೆ ಬೆಳಿಬೇಕು ಅಂತಂದರೆ ತುಂಬಾ ಕಷ್ಟ ಇದೆ. ಇಡೀ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹಾಸ್ಯ ನಾಯಕ ನಟ ಅಂತಂದರೆ ಅದು ಜಗ್ಗೇಶ್ ಅಣ್ಣ ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ. ಬಟ್ ನಾನು ಹೇಳೋದೇನು ಅಂತಂದರೆ ಈ ಡಬಲ್ ಮೀನಿಂಗ್ ಸಿನಿಮಾಗಳನ್ನ ಜಾಸ್ತಿ ಮಾಡಿ ಇತ್ತೀಚೆಗೆ ಜಗ್ಗೇಶ್ ಅಣ್ಣ ಆ ನಿರ್ದೇಶಕರಿಗೆ ವ್ಯಾಲ್ಯೂ ಕಡಿಮೆ ಆಗೋದಕ್ಕಿಂತ ನಟನಿಗೆ ಅಂದರೆ ಜಗ್ಗೇಶ್ ಅಣ್ಣನಿಗೆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅದನ್ನು ಜಗ್ಗೇಶ್ ಅಣ್ಣ ಮೈಂಡಲ್ಲಿ ಇಟ್ಕೋಬೇಕು. ವಿಜಯ್ ಪ್ರಸಾದ್ ಅವರು ಮಾಡಿರೋಂಥ ಸಿನಿಮಾಗಳಲ್ಲಿ ಕಥೆಗಳು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಡಬಲ್ ಮೀನಿಂಗ್ ಟಚ್ ಕೊಟ್ಟು ಆ ಸಿನಿಮಾನ ನೋಡೋದಕ್ಕೆ ಅಸಹ್ಯ ಆಗೋ ರೀತಿ ಒಂದು ಸಿನಿಮಾನ ಮಾಡಿರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಗುರುಪ್ರಸಾದ್ ಅವ್ರಿಗೆ ಒಂದು ಒಳ್ಳೆಯ ಸಿನಿಮಾ ಮಾಡೋ ಅಂಥ ಕೆಪಾಸಿಟಿ ಇಲ್ಲ ಅಂತ ಖಂಡಿತ ನಾವು ಅಂದ್ಕೊಳಕ್ಕಾಗಲ್ಲ. 100% ಆ ವ್ಯಕ್ತಿಗೆ ಆ ಕೆಪಾಸಿಟಿ ಇದೆ. ಅದನ್ನು ಒಂದು ಪಾಸಿಟಿವ್ ಆಗಿ ತೊಗೊಂಡು ಒಂದು ಒಳ್ಳೆಯ ಸಿನಿಮಾನ ಮಾಡಿ ಎಲ್ಲರ ಹತ್ರನೂ ಸಹ ಒಳ್ಳೆಯ ರೆಸ್ಪೆಕ್ಟ್ ತೊಗೋಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಏನಕ್ಕೆ ಅಂತಂದರೆ ಮಠ ಸಿನಿಮಾನ ನೋಡಿದ ಪ್ರತಿಯೊಬ್ಬ ಕನ್ನಡ ಸಿನಿ ರಸಿಕ ಆಗಿರ್ಬೋದು ಅಥವಾ ಕನ್ನಡ ಸಿನಿಮಾದ ಕಲಾವಿದರಾಗಿರ್ಬೋದು ಪ್ರತಿಯೊಬ್ಬರೂ ಸಹ ಆ ಸಿನಿಮಾನಾಗಿರ್ಬೋದು ಗುರುಪ್ರಸಾದ್ನಾಗಿರ್ಬೋದು ತುಂಬನೇ ಹೊಗಳಿದ್ದಾರೆ. ತುಂಬ ಒಳ್ಳೆಯ ಕತೆ, ಒಳ್ಳೆಯ ಕಾಮಿಡಿ ಮಾಡಿಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ತುಂಬ ಜನ ಹೊಗಳಿದ್ದಾರೆ. ಅದಾದಮೇಲೆ ಎದ್ದೇಳು ಮಂಜುನಾಥ ಬಂತು, ಅದು ಸಹ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಡೈರೆಕ್ಟರ್ ಸ್ಪೆಷಲ್ ಬಂತು. ಅದಾದಮೇಲೆ 2ನೇ ಸಲ ಅಂತ ಒಂದು ಸಿನಿಮಾ ಬಂತು. ಇದೇ ಥರನೇ ಸುಮಾರು ಸಿನಿಮಾಗಳನ್ನ ಮಾಡ್ತಾ ಬಂದಿರುವಂತಹ ಗುರುಪ್ರಸಾದ್ ಅವರು ತುಂಬ ತಿಂಗಳುಗಳ ಅಥವಾ ವರ್ಷಗಳ ನಂತರದ ಈ ಒಂದು ಸಿನಿಮಾ ಏನು ಮಾಡಿದ್ದಾರೆ ರಂಗನಾಯಕ, ಅದು ಫ್ಲಾಪ್ ಆಗೋದಕ್ಕೆ ಇದೇ ಕಾರಣ ಅಂತಂದ್ಬಿಟ್ಟು ಹೇಳಿದ್ದೀವಿ. ಇನ್ನು ಮುಂದೆ ಆದರೂ ಗುರುಪ್ರಸಾದ್ ಅವರು ತಿದ್ದುಕೊಂಡು ಇನ್ನೂ ಉತ್ತಮವಾಗಿರುವಂತಹ ಚೆನ್ನಾಗಿರುವಂತಹ ಕಥೆಗಳ ಮೂಲಕ ಬಂದು ಎಲ್ಲ ಕನ್ನಡ ಸಿನಿ ರಸಿಕರನ್ನು ಸಹ ಸಂತೋಷಪಡಿಸಲಿ ಅಂತ ಹೇಳ್ತಾ, ಮುಖ್ಯವಾಗಿ ಗುರುಪ್ರಸಾದ್ ಅವರು ನಮ್ಮ ಕನ್ನಡ ಸಿನಿಮಾ ರಂಗದ ನಟರನ್ನಾಗಿರ್ಬೋದು ಅಥವಾ ಹಳೆಯ ನಿರ್ದೇಶಕರನ್ನಾಗಿರ್ಬೋದು ಇವ್ರನ್ನೆಲ್ಲನೂ ಸಹ ನಿರ್ದೇಶಕರಿಗೆ ಪಂಚ್ಕೊಡೋದಾಗಿರ್ಬೋದು ಅಥವಾ ಅವ್ರನ್ನ ತೆಗಳ ರೀತಿ ಮಾತಾಡೋದು ಅಥವಾ ವ್ಯಂಗ್ಯ ಮಾಡುವ ರೀತಿ ಮಾತಾಡೋದು, ಇದನ್ನು ಫಸ್ಟು ಗುರುಪ್ರಸಾದ್ ಅವ್ರು ನಿಲ್ಲಿಸಬೇಕು. ರಂಗನಾಯಕ ಸಿನಿಮಾ ಒಂದು ಇದು ಇಂಟರ್ವ್ಯೂ ಮಾಡ್ತಿದ್ದಾರೆ ಅಥವಾ ರಂಗನಾಯಕ ಸಿನಿಮಾದೊಂದು ಪ್ರಮೋಷನ್ ಮಾಡ್ತಿದ್ದಾರೆ ಅಂತಂದರೆ ಆ ಸಿನಿಮಾಗೆ ಸಂಬಂಧಪಟ್ಟಿದ್ದ ಮಾತುಗಳನ್ನ ಮಾತ್ರ ಮಾತಾಡಬೇಕಾಗಿತ್ತು. ಅಥವಾ ಅವರು ಡೈರೆಕ್ಷನ್ ಮಾಡಿರೋ ಸಿನಿಮಾಗಳೇನಿದ್ದಾವೆ ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಅದನ್ನು ಬಿಟ್ಟು ಬೇರೆ ನಟರ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ನಿರ್ದೇಶಕರ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಒಂದು ವಿಚಾರಗಳ ಬಗ್ಗೆ ಆಗಿರ್ಬೋದು ಮಾತಾಡಿದ್ದು ತಪ್ಪು. ಅದ್ರ ಜೊತೆ ಇನ್ನು ಮುಂದಿನ ಅಷ್ಟೇ ನಮ್ಮ ಜಗ್ಗೇಶ್ ಅಣ್ಣ ಅವರು ಅಷ್ಟೇ ಯಾವುದೇ ಸಿನಿಮಾ ಒಪ್ಕೊಳ್ಳೋಕೆ ಮೊದಲು ಆ ಸಿನಿಮಾದ ಕತೆ, ಚಿತ್ರಕಥೆ, ಸಂಭಾಷಣೆ ಪ್ರತಿಯೊಂದ್ರ ಬಗ್ಗೆನೂ ಪೂರ್ತಿ ವಿಚಾರ ತಿಳ್ಕೊಂಡು ಆಮೇಲೆ ಒಪ್ಕೊಂಡು ಆ್ಯಕ್ಟಿಂಗ್ ಮಾಡಬೇಕಾಗುತ್ತೆ. ನಾನು ಸಿನಿಮಾ ಮಾಡ್ತೀನಿ 4-6 ಜನ ಯಾರೋ ಬಂದು ನೋಡ್ತಾರೆ ಅಂತ ಮಾಡೋಕ್ಕೆ ಹೋದರೆ ನಮ್ಮ ಜಗ್ಗೇಶ್ ಅಣ್ಣದ್ದು ಸಹ ರೆಸ್ಪೆಕ್ಟು ಖಂಡಿತ ಕಡಿಮೆ ಆಗುತ್ತೆ. ಏನಕ್ಕೆ ಅಂತಂದರೆ ಅವರು ಬರೀ ಸಿನಿಮಾ ರಂಗ ಮಾತ್ರ ಅಲ್ಲ, ರಾಜಕೀಯ ಜೀವನದಲ್ಲೂ ಸಹ ಇದ್ದಾರೆ, ಸೋಷಿಯಲ್ ವರ್ಕಲ್ಲೂ ಸಹ ಇದ್ದಾರೆ. ಅದನ್ನೆಲ್ಲನೂ ಸಹ ಗಮನ ಇಟ್ಕೊಂಡು ನಮ್ಮ ಜಗ್ಗೇಶ್ ಅಣ್ಣಂಗೂ ಸಹ ಒಂದು ಕಿವಿ ಮಾತಾಡೋದೇನು ಅಂತಂದರೆ, ದಯವಿಟ್ಟು ಅವರು ಇನ್ಮೇಲೆ ಗುರುಪ್ರಸಾದ್ ಜೊತೆನೇ ಸಿನಿಮಾ ಮಾಡಲಿ, ನಾನು ಬೇಡ ಅಂತ ಹೇಳಲ್ಲ. ವಿಜಯ ಪ್ರಸಾದ್ ಅವ್ರ ಜೊತೆನೇ ಸಿನಿಮಾ ಮಾಡಲಿ, ನಾನು ಬೇಡ ಅಂತ ಹೇಳಲ್ಲ. ಆದರೆ ಈ ಡಬಲ್ ಮೀನಿಂಗಿಂದ ದೂರ ಉಳಿಬೇಕು ಮತ್ತು ಒಳ್ಳೆಯ ಗಟ್ಟಿ ಕಥೆಗಳ ಮೂಲಕ ತೆರೆಗೆ ಬರಲಿ ಅಂತ ನಾನು ಆಶಿಸ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.